ಎಮ್ಎಸ್ಸಿ ನ್ಯೂಸ್ ನಾನು ಸ್ವಾಗತ್. ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಎಚ್ಡಿಎಫ್ಸಿ ಬ್ಯಾಂಕ್ ಸಿಬ್ಬಂದಿ ನಿರ್ಲಕ್ಷ್ಯ, ಗ್ರಾಹಕನ ಖಾತೆ ಬ್ಲಾಕ್. ಹೆಂಡತಿಯ ಹೆರಿಗೆ ಚಿಕಿತ್ಸೆಗೂ ಹಣ ಸಿಗದೆ ಗ್ರಾಹಕನ ಪರದಾಟ. ಹಾಸನ ಜಿಲ್ಲೆಯಲ್ಲಿ ಆಸ್ಪತ್ರೆಗಳ ಚಿಕಿತ್ಸಾ ಮಾಫಿಯಾ, ಶ್ರೀರಾಮ್ ಸೇನೆ ಕೆಂಗಣ್ಣು, ಬೃಹತ್ ಹೋರಾಟದ ಎಚ್ಚರಿಕೆ. ಮುಗಿಯದ ಇಂಡಿಯಾನ ಆಸ್ಪತ್ರೆ ರಗಳೆ, ಅನಕ್ಷರಸ್ಥ ರೋಗಿಗಳ ಹೆಬ್ಬೆಟ್ಟು ಹೊತ್ತಿಸಿಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಆರೋಪ, ರೋಗಿಯ ಸಂಬಂಧಿಕರಿಂದ ಕಣ್ಣೀರು. ಲಾರಿ ನಿಲುಗಡೆಗೆ ಅವಕಾಶ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ, ಲಾರಿ ಮಾಲೀಕರ ಪ್ರತಿಭಟನೆಗೆ ಶಾಸಕ ಸ್ವರೂಪ್ ಪ್ರಕಾಶ್ ಸಾಥ್, ಸಮಸ್ಯೆ ಬಗೆಹರಿಸುವುದಾಗಿ ಶಾಸಕರ ಭರವಸೆ. ತಡರಾತ್ರಿ ಬೆಚ್ಚಿಬಿದ್ದ ಬೇಲೂರು, ಏಕಾಏಕಿ ಒತ್ತಿ ಉರಿದ ಎಲೆಕ್ಟ್ರಿಕ್ ಸ್ಕೂಟರ್, ಸ್ವಲ್ಪ ತಪ್ಪಿದ್ರೂ ಭೀಕರ ದುರಂತ. ವಾರ್ತೆಗಳ ವಿವರ. ಬ್ಯಾಂಕ್ಗಳ ಸೇವೆ ಜನಸಾಮಾನ್ಯರಿಗೆ ಆಸರಿ ಆಗಬೇಕೆ ಹೊರತು ಆಪತ್ತಾಗಬಾರದು. ಆದರೆ ಚನ್ನರಾಯಪಟ್ಟಣದ ಎಚ್ಡಿಎಫ್ಸಿ ಬ್ಯಾಂಕ್ ಶಾಖೆಯೊಂದರಲ್ಲಿ ಮಾನವೀಯತೆಯನ್ನೇ ಮರೆತ ಘಟನೆಯೊಂದು ನಡೆದಿದೆ. ಕಳೆದ 1 ವರ್ಷದಿಂದ ವ್ಯವಹಾರ ನಡೆಸಿಲ್ಲ ಅನ್ನೋ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಗ್ರಾಹಕನ ಖಾತೆಯನ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಮೂಲಕ ಸಿಬ್ಬಂದಿಗಳು ಎಷ್ಟೇ ಪರದಾಡಿದ್ರು ಕೂಡ, ಎಷ್ಟೇ ಗೋಗರಿದ್ರು ಕೂಡ, ಎಷ್ಟೇ ಅಲಿದ್ರು ಕೂಡ ಸಿಬ್ಬಂದಿಗಳು ಗ್ರಾಹಕರಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಎಸ್, ಸಂತ್ರಸ್ತ ಗ್ರಾಹಕ ಇಂದು ತನ್ನ ಪತ್ನಿಯ ಆಸ್ಪತ್ರೆಯ ವೆಚ್ಚಕ್ಕಾಗಿ ಅತಿ ಮುಖ್ಯವಾಗಿ ಬೇಕಾಗಿತ್ತು ಅಂತ ಹೇಳಿ 40,000 ರೂಪಾಯಿ ಹಣನ ತನ್ನ ಖಾತೆಗೆ ಆತನೇ ಜಮಾ ಮಾಡಿದ್ದಾನೆ. ಆದ್ರೆ ಇಷ್ಟು ದಿವಸ ಓಪನ್ ಇತ್ತಲ್ಲ ಖಾತೆ, ಯಾವಾಗ ದುಡ್ಡು ಹಾಕಿದ್ರು ಟಕ್ಕಂತ ಖಾತೆನ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಅಕೌಂಟ್ನ. ಇದರಿಂದ ಕಂಗಾಲಾದ ಗ್ರಾಹಕ ಬ್ಯಾಂಕ್ ಮೆಟ್ಲೇರಿದ್ದಾರೆ. ಗ್ರಾಹಕನ ಪತ್ನಿ ಪ್ರಸ್ತುತ ಗರ್ಭಿಣಿಯಾಗಿದ್ದಾರೆ. ಆಸ್ಪತ್ರೆ ಚಿಕಿತ್ಸೆಗೆ ದುಡ್ಡು ಬೇಕು, ಎಮರ್ಜೆನ್ಸಿ ದುಡ್ಡು ಡ್ರಾ ಮಾಡ್ಕೊಬೇಕು ಅಂತ ಹೋದ್ರೆ ಚೆಕ್ ಮೂಲಕ ಹಣ ವಿಡ್ರಾ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಆಗೋದಿಲ್ಲ ಅಂತ ಹೇಳ್ತಾರೆ. ಆನ್ಲೈನ್ ಮೂಲಕ ಮಾಡಕ್ ಹೋದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ ಕೆಲವು ತಾಂತ್ರಿಕ ಕಾರಣ ಇದ್ದಾವೆ ಅಂತ ಹೇಳ್ತಾರೆ. ಆಯ್ತಪ್ಪ, ಏನ್ ಮಾಡಬೇಕು ಇದಕ್ಕೆ? KYC ಮಾಡಿಸಿ ಸರ್. ಆಯ್ತು, KYC ಅನ್ನು ಮಾಡಿಸ್ತಾರೆ. ಆದ್ರೂ ಕೂಡ ಸಮಸ್ಯೆ ಬಗೆಹರಿಲಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಪ್ರಶ್ನೆ ಮಾಡಿದ್ರೆ ಯಾರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅಂಡ್ ಬ್ಯಾಂಕ್ನ ವ್ಯವಸ್ಥಾಪಕರಾಗ್ಲಿ ಯಾರು ಈ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ವಂತೆ. ಯಾಕೆ ಅವ್ರ ಮನೆಯವರಲ್ವಲ್ಲ ಹಾಸ್ಪಿಟ್ಲಲ್ಲಿ ಇರೋದು. ಏನೋ ಎಮರ್ಜೆನ್ಸಿಗೆ ಅಂತ ಹೇಳಿ 40,000 ರೂಪಾಯಿ ಆತನ ಅಕೌಂಟಿಗೆ ಹಾಕೊಂಡು ತಗೊಳಕ್ಕಾಗದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದೇನಾ ನೀವು ಬ್ಯಾಂಕ್ಗಳು ಹಾಗಿದ್ರೆ ಗ್ರಾಹಕರಿಗೆ ಕೊಡ್ತಕ್ಕಂಥ ಸೇವೆ ಅಂತ ಪ್ರಶ್ನೆ ಮಾಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಇನ್ನೀ ಕುರಿತು ಮಾತನಾಡಿದ್ದಾರೆ ಆತ. ನನ್ನ ಸ್ವಂತ ಹಣವನ್ನ ನನ್ನ ಪತ್ನಿಯ ಚಿಕಿತ್ಸೆಗೆ ಬಳಸಕ್ ಸಾಧ್ಯ ಆಗ್ತಿಲ್ಲ ಅನ್ನೋದಾದ್ರೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ಯಾಕಿದೆ, ಯಾರಿಗಿದೆ, ಯಾಕೆ ನಾವು ಅಕೌಂಟ್ ಮಾಡಿಸ್ಬೇಕು? ಆಸ್ಪತ್ರೆಯಲ್ಲಿ ಹಣ ಕಟ್ಟಕ್ ಸಾಧ್ಯ ಆಗದೆ ನಾನು ಪರದಾಡ್ತಾ ಇದ್ದೀನಿ. ಸಿಬ್ಬಂದಿಗಳು ಮಾತ್ರ ನಾಳೆ ಬಾ ನಾಡಿದ್ ಬಾ ಅಂತ ಸತಾಯಿಸ್ತಾ ಇದ್ದಾರೆ. ಡಿಜಿಟಲ್ ಬ್ಯಾಂಕಿಂಗ್ ಕಾಲದಲ್ಲಿ ಇಂತಹ ತಾಂತ್ರಿಕ ಅಡಚಣೆಗಳು ಬಂದ್ರೆ ಬರೋದ್ ಸಹಜ, ಒಪ್ಕೊಳ್ಳೋಣ. ತಕ್ಷಣವೇ ಅದನ್ನ ಸರಿಪಡಿಸ್ಬೇಕಲ್ವೇನ್ರಿ? ಅದರಲ್ಲೂ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇರಬೇಕಾದ್ರೆ ಬ್ಯಾಂಕ್ಗಳು ಈ ತರ ಮಾನವೀಯತೆ ಇಲ್ದಲೆ ಹಿಂಗ ನಡ್ಕೊಂಡ್ಬಿಟ್ರೆ ಕತೆ ಏನು? ಈ ಕೂಡಲೇ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು, ನಮಗೆ ನ್ಯಾಯ ಒದಗಿಸಬೇಕು, ಯಾರ್ಯಾರ ಕರ್ತವ್ಯ ಲೋಪ ಎಸಗಿದ್ರ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕವಾಗಿ ಒತ್ತಾಯಿಸಿದ್ದಾರೆ. ಅಂಡ್ ನಾನ್ ಕೇಳ್ತಕ್ಕಂಥದ್ದು, 1 ವರ್ಷದಿಂದ ಅವರು ಅಕೌಂಟ್ ಯೂಸ್ ಮಾಡಿರ್ಲಿಲ್ವಂತೆ. ಆ ಕಾರಣಕ್ಕೆ ನಿಮ್ದು ಒಂದಿಷ್ಟು ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಹಂಗಾಗಿ ಅದನ್ನ ನೀವು ಬ್ಲಾಕ್ ಮಾಡಿರ್ತೀರಿ, ಒಪ್ಕೊಳ್ಳೋಣ. ಅವ್ರ ಅಕೌಂಟಿಗೆ ದುಡ್ಡು ಹಾಕೋರ್ಗು ಯಾಕೆ ಓಪನ್ ಇತ್ತು? ದುಡ್ಡು ಹಾಕೋಬಿಡ್ಬಾರ್ದಾಗಿತ್ತು ನೀವು. 40,000 ರೂಪಾಯಿ ಕಟ್ಟಿಸ್ಕೊಬೇಕಾದ್ರೆ ಹೇಳ್ಬೇಕಾಗಿತ್ತು ನೀವು. ನಿಮ್ಮ ಅಕೌಂಟ್ ಇಷ್ಟು ದಿವಸದಿಂದ ಯೂಸ್ ಮಾಡಿಲ್ಲ, ನಿಷ್ಕ್ರಿಯಗೊಳಿಸ್ಬಿಟ್ಟಿದೀವಿ, ಈ ಅಕೌಂಟಿಗೆ ನಾವು ದುಡ್ಡು ತಗೊಳ್ಳೋದಿಲ್ಲ ಅಂತ ಹೇಳ್ಬೇಕಾಗಿತ್ತು. ದುಡ್ಡು ಹಾಕಿಸ್ಕೊಳಕ್ ಕಾನೂನಿಲ್ಲ, ಆದ್ರೆ ಹಾಕಿರೋ ನಮ್ ದುಡ್ಡನ್ನೇ ಎಮರ್ಜೆನ್ಸಿ ಇದ್ದಾಗ ತಗೊಳಕ್ ಹೋದಾಗ 108 ಕಾನೂನುಗಳನ್ನ ಹೇಳ್ತೀರಿ. ಇಲ್ಲೂ ಅದೇ ಆಗಿದೆ. ಫೈನ್, ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಏನೋ ಈ KYC ಏನೋ ಆಗಿರ್ಲಿಲ್ಲ, ಮತ್ತೊಂದು ಇನ್ನೊಂದು ಅಂತ ಹೇಳ್ತಾರಂತೆ. ಅದಾದ ನಂತರವಾದ್ರೂ ಅದನ್ನ ರಿಸಲ್ವ್ ಮಾಡ್ಬೇಕಲ್ಲ, ಅದನ್ನು ಮಾಡಿಲ್ಲ. ಎಸ್, ಏನ್ ಹೇಳ್ತಾರೆ ನೋಡಿ ಗ್ರಾಹಕರು. ಸರ್, ನನ್ನ ಹೆಸರು ನಂಜಯ್ಯ, ತಂದೆ ಹೆಸರು ರಂಗಯ್ಯ ಅಂತ, ಗೌಡಗೆರೆ. ನಮ್ಮದು HDFC ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ದೆ ಸರ್. ಆಲ್ರೆಡಿ 1.5 ವರ್ಷ ಆಗಿತ್ತು. 1.5 ವರ್ಷ ಆಗಿ ಅಕೌಂಟ್ ಓಪನ್ ಮಾಡಿ ಈಗ ಅಲ್ಲಿ ತನಕ ಟ್ರಾನ್ಸಾಕ್ಷನ್ ಏನೂ ಮಾಡಿರಲಿಲ್ಲ, ಒಟ್ಟಿಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿರಲಿಲ್ಲ. ಇವಾಗ ಒಂದು ಚೆಕ್ ಬಂತು ನಮ್ಮ ಫ್ರೆಂಡ್ದು, ಹಾಕ್ಬೇಕಿತ್ತು, ಎಮರ್ಜೆನ್ಸಿ ಇತ್ತು. 46,000 ರೂಪಾಯಿದು ಒಂದು ಚೆಕ್ ಡೆಪಾಸಿಟ್ ಮಾಡಿದೆ ಸರ್.
ಡೆಪಾಸಿಟ್ ಮಾಡಿದ್ಮೇಲೆ ಸ್ಲಿಪ್ಪು ಮತ್ತು ಅದು ಇದ್ರದ್ದು ಮೆಸೇಜ್ ಎಲ್ಲ ಬಂತು ಸರ್, ಡೆಬಿಟ್ ಆಗಿದೆ ಅಂತೇಳಿ. ಮೆಸೇಜ್ ಬಂದ ಮೇಲೆ ಈಗ ಕೇಳೋಕೆ ಹೋದರೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಈಗ ವಿತ್ಡ್ರಾ ಮಾಡೋಕ್ಕೆ ಹೋದರೆ ಅಕೌಂಟ್ ಲಾಕ್ ಆಗಿದೆ, ಈಗ ಬರೋಲ್ಲ, 1 ವಾರ ಬಿಟ್ಕೊಂಬನ್ನಿ ಅಂತ ಹೇಳ್ತಾರೆ. ಮನೆಯಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಎಮರ್ಜೆನ್ಸಿಗೋಸ್ಕರ ನಾನು ಬಂದಿದ್ದೀನಿ ಸರ್, ಈಗ ಅಕೌಂಟ್ ಲಾಕ್ ಆಗಿದೆ, 1 ವಾರ ಬಿಟ್ಕೊಂಬನ್ನಿ ಅಂತಂದರೆ ನನಗೆ ತುಂಬ ಸಮಸ್ಯೆ ಆಗುತ್ತೆ ಸರ್. ಆ ಉದ್ದೇಶಕ್ಕೋಸ್ಕರ ನಾನೇನು ಮಾಡಿದೆ, ನಮ್ಮ ಮ್ಯಾನೇಜರ್ ಹತ್ರ ಎಲ್ಲ ಕೇಳಿ ಇದು ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿ ರೆಸ್ಪಾಂಡ್ ಮಾಡ್ತಾಯಿಲ್ಲ, ಉಡಾಫೆ ಉತ್ತರಗಳನ್ನ ಕೊಡ್ತಾಯಿದ್ದೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ, ನೀವೇನಾದರೂ ಮಾಡ್ಕೊಳ್ಳಿ, ಎಲ್ಲಿಗೆ ಹೋಗ್ತಿರೋ ಹೋಗಿ, ನಾವು ಕೊಡೋದೇ ಹಿಂಗೆ ಅಂತ ಹೇಳಿ ಇದು ಮಾಡ್ತಾರೆ ಸರ್. ಈಗ ಬ್ಲಾಕ್ ಆಗಿರೋದ್ರಿಂದ ಬೇಕಾದ್ರೆ ಮಿನಿಮಮ್ ಬ್ಯಾಲೆನ್ಸ್ ಬೇಕಾದ್ರೆ ಅಮೌಂಟ್ ಕಟ್ ಮಾಡ್ಕೊಳ್ಳಿ ಸರ್, ಸೆಕೆಂಡ್ರಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದು ಏನು ಲಾಕ್ ಆಗಿದೆ ಅದರಿಂದಾಗಿ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಈಗ ನಾವು ಇದು ಮಾಡೋ, ನಾವೀಗ ಎಮರ್ಜೆನ್ಸಿ ಅಮೌಂಟ್ ಬೇಕು, ಈಗ ಹಾಸ್ಪಿಟ್ಲಿಗೆ ಕಟ್ಟಬೇಕು, ಈಗ ನಾವೇನು ಮಾಡ್ಬೇಕು ಸರ್? ಈಗ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್. ನನ್ನ ವೈಫೇ ಸರ್, ಅದು ಪ್ರೆಗ್ನೆಂಟ್ ಸರ್, 9 ತಿಂಗಳು ಪ್ರೆಗ್ನೆಂಟ್ ಅವರು. ಎಮರ್ಜೆನ್ಸಿಗೆ ನಾನು ಅಮೌಂಟ್ ಇಟ್ಕೊಳ್ಳೋಕ್ಕೋಸ್ಕರ ನಾನು ವಿತ್ಡ್ರಾ ಮಾಡ್ಲಿಕ್ಕೆ ಹೋಗಿದ್ದೇನೆ. ಈಗ ಇಮಿಡಿಯೇಟ್ ಲಾಕ್ ಆಗಿದೆ, ನೀವು ಬರಬೇಡಿ, 1 ವಾರ ಬಿಟ್ಕೊಂಡ್ ಬನ್ನಿ ಅಂದರೆ ನಾವೇನು ಮಾಡ್ಬೇಕು ಸರ್? ಹಾಸನ ಜಿಲ್ಲೆಯ ಸರ್ಕಾರಿ ಮತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ ನಡೀತಾ ಇರತಕ್ಕಂತ ವ್ಯವಸ್ಥಿತ ಚಿಕಿತ್ಸಾ ಮಾಫಿಯಾ ಬಡ ಮತ್ತೆ ಮಧ್ಯಮ ವರ್ಗದ ಜನರ ಸುಲಿಗೆ ಮತ್ತೆ ವೈದ್ಯಕೀಯ ಕ್ಷೇತ್ರದ ಅಂಧಪತನದ ವಿರುದ್ಧ ಶ್ರೀರಾಮ್ ಸೇನೆ ಮತ್ತೆ ಇತರ ಜನಪರ ಸಂಘಟನೆಗಳು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇನ್ನು ಈ ಕುರಿತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆರೋಗ್ಯ ಇಲಾಖೆಗೆ ಪತ್ರಿಕಾಗೋಷ್ಠಿಯ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ. ಜಿಲ್ಲಾದ್ಯಂತ ಇರತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಲಭ್ಯಗಳಿಲ್ಲದೆ ಸಾರ್ವಜನಿಕರು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯ ವೈದ್ಯಾಧಿಕಾರಿಗಳು ನಿಗದಿತ ಕರ್ತವ್ಯದ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಲಭ್ಯ ಇರೋದಿಲ್ಲ. ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ಉಚಿತವಾಗಿ ಸಿಗಬೇಕಾದ ಔಷಧಿಗಳನ್ನ ಹೊರಗಡೆಯಿಂದ ಖಾಸಗಿ ಮೆಡಿಕಲ್ ಸ್ಟೋರ್ಗಳಿಂದ ತರಿಸ್ಕೊಳ್ತಿದ್ದಾರೆ, ಹೊರಗಡೆಗೆ ಬರ್ಕೊಡ್ತಾರೆ. ಹೋಬಳಿ ಮಟ್ಟದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರೇ ಇರೋದಿಲ್ಲ, ಗೈರಾಜರಿ ಆಗೋಗಿರ್ತಾರೆ. ಗ್ರಾಮೀಣ ಭಾಗದ ರೋಗಿಗಳ ಪರಿಸ್ಥಿತಿ ಹೇಳಕ್ಕಾಗದೇ ಇರತಕ್ಕಂಥ ಸ್ಥಿತಿ ತಲುಪ ಹೋಗ್ಬಿಟ್ಟಿದೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಿಂದ ಹೆಚ್ಚಿನ ಚಿಕಿತ್ಸೆ ನಪವೊಡ್ಡಿ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ. ತುರ್ತು ಪರಿಸ್ಥಿತಿಯ ಲಾಭ ಪಡಿತಕ್ಕಂಥ ಖಾಸಗಿ ಆಸ್ಪತ್ರೆಗೆ ಕೇಳಬೇಕಾ, ಅನವಶ್ಯಕವಾಗಿ ಎಕ್ಸ್ರೇ ಮಾಡಿಸ್ಬೇಕು, ಸ್ಕ್ಯಾನಿಂಗ್ ಮಾಡಬೇಕು, ಅದು ಮಾಡಬೇಕು, ಇದನ್ನ ಮಾಡಬೇಕು ಅಂತ ಹೇಳಿ ಹಣ ಲೂಟಿ ಮಾಡ್ತಾ ಇದ್ದಾರೆ. ಇನ್ನು ಚಿಕಿತ್ಸಾ ವೆಚ್ಚದ ಬಗ್ಗೆ ಪಾರದರ್ಶಕತೆ ಇಲ್ಲದೆ ಅಡ್ಡಾದಿಡ್ಡಿ ದರ ನಿಗದಿ ಮಾಡ್ತಾ ಇರ್ತಕ್ಕಂಥದ್ದು, ರೋಗಿಗಳ ಸಂಬಂಧಿಕರು ಆಸ್ಪತ್ರೆ ಸಿಬ್ಬಂದಿಗಳ ನಡುವೆ ನಿರಂತರ ಗಲಾಟೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ನಾವೆಲ್ಲ ನೋಡ್ತಾ ಇದೀವಿ ಇತ್ತೀಚೆಗೆ. ಅಂಡ್ ಇತ್ತೀಚೆಗೆ ನಗರದ ಇಂಡಿಯಾನಾ ಆಸ್ಪತ್ರೆಯಲ್ಲಿ ನಡೆದಂತ ಇಂತಹದ್ದೇ ಪ್ರಕರಣದಲ್ಲಿ ಸಂಘಟನೆ ಮಧ್ಯೆ ಪ್ರವೇಶಿಸಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಿದೆ ಅಂತ ಹೇಳಿದ್ರು. ಇವ್ರು ಏನೇನು ಹೇಳ್ತಾ ಇದ್ದಾರೋ 100ಕ್ಕೆ 200% ಸತ್ಯ. ಇದೇ ಪರಿಸ್ಥಿತಿ ಹಾಸನ ಜಿಲ್ಲೆಯಲ್ಲಿದೆ. ಐ ಡೋಂಟ್ ನೋ ಇದು ಹಾಸನ ಜಿಲ್ಲೆಯಲ್ಲಿ ಇದೆಯೋ ಇಡೀ ರಾಜ್ಯದಲ್ಲೆಲ್ಲ ಹಿಂಗೆ ಇದೆಯೋ ಅಂತ ಗೊತ್ತಿಲ್ಲ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಖಾಸಗಿ ಆಸ್ಪತ್ರೆಗಳ ಅಂಧ ದರ್ಬಾರ್ ಅದು ಎಲ್ಲೋ ಒಂದ್ ಕಡೆ ನನ್ನ ಪ್ರಕಾರ ಕೊಡ ತುಂಬಿ ಹೋಗ್ತಾ ಇದೆ. ನನ್ನ ಪ್ರಕಾರ ದಿನ ಬೆಳಗಾದ್ರೆ ಫೋನ್ ಬರುತ್ತೊಂದು, ಸರ್ ಇಂಥ ಆಸ್ಪತ್ರೆಯಲ್ಲಿ ಹಿಂಗೆ ಹೆಚ್ಚುವರಿ ಬಿಲ್ ಮಾಡೋದು, ಸರ್ ಇಂಥ ಆಸ್ಪತ್ರೆಯಲ್ಲಿ ಹಿಂಗೆ ಬಿಲ್ ಮಾಡೋದು, ಸರ್ ಇಂಥ ಆಸ್ಪತ್ರೆಯಲ್ಲಿ ಹಿಂಗೆ ಬಿಲ್ ಮಾಡೋದು. ಸರ್ ನನಗೆ ಯಾರೇ ಫೋನ್ ಮಾಡಿ ಸರ್ ನಾನು ಇಂಥ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಇಷ್ಟು ಬಿಲ್ ಮಾಡಿದ್ದಾರೆ ಅಂತ ನಾನು ಮೊದಲನೇ ಕೇಳೋ ಪ್ರಶ್ನೆ, ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿಲ್ಲ ನೀವು ಅಂತ. ಆಗ ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದಲೇ ಇಲ್ಲಿಗೆ ಕಳಿಸಿದ್ರು ಸಾರ್ ಅಂತಾರೆ. ಅಲ್ರೇ ನಮ್ದು ಇಡೀ ಹೈಟೆಕ್ ಹಾಸ್ಪಿಟ್ಲು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ನಮ್ಮ ಹತ್ರ ಬಹಳ ಖುಷಿಲಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು, ನಮ್ಮ ಹತ್ರ ಹಾಸನದಲ್ಲಿ ಹೈಟೆಕ್ ಹಾಸ್ಪಿಟ್ಲ್ ಇದೆ ಅಂತ. ಯಾವ ಪುರುಷಾರ್ಥಕ್ಕೆ ಹೈಟೆಕ್ ಹಾಸ್ಪಿಟ್ಲು ಅಂತ ನನಗಂತೂ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ನೀವು ಹೊರಗಡೆನೆ ಕಳಿಸ್ತೀರಿ ಅನ್ನೋದಾದ್ರೆ, ಒಂದು ಚಿಕ್ಕ ಖಾಸಗಿ ಆಸ್ಪತ್ರೆಯಲ್ಲಿ ಆ ಸೌಲಭ್ಯ ಇದೆ, ಇಷ್ಟು ದೊಡ್ಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಸೌಲಭ್ಯ ಇಲ್ಲ ಅನ್ನೋದಾದ್ರೆ ಅದೇನೋ ನಮ್ಗೆಲ್ಲ ಪೇಪರ್ ಸ್ಟೇಟ್ಮೆಂಟು ಅವು ಇವೆಲ್ಲ ಕೊಡ್ತಾನೆ ಇರ್ತಾರಪ್ಪ. ಈ ಟೆಕ್ನಾಲಜಿ ಮಿಷನ್ ತರಿಸಿದೀವಿ, ಆ ಟೆಕ್ನಾಲಜಿ ಮಿಷನ್ ತರಿಸ್ಬಿಟ್ಟಿದೀವಿ, ಇದ್ಯಾವುದೋ ಅವಾರ್ಡ್ ಬಂದ್ಬಿಡ್ತು, ಅದ್ಯಾವುದೋ ಅವಾರ್ಡ್ ಬಂದ್ಬಿಡ್ತು, ಎಲ್ಲೂ ಇಲ್ದಿರೋದು ನಮ್ಮ ಹತ್ರ ಐತೆ ಅಂತ ಹೇಳ್ತಿರ್ತಾರೆ. ಅದೇನು ಆಪರೇಟ್ ಮಾಡಕ್ಕೆ ಯಾರಿಗೂ ಗೊತ್ತಾ ಇಲ್ವೋ, ಆಪರೇಟ್ ಮಾಡಕ್ ಜನ ಇಲ್ವೋ, ಐ ಡೋಂಟ್ ನೋ ಯಾಕೆ ಈ ತರ ಆಗ್ತಾ ಇದೆ ಅಂತ. ಬಟ್ ಈ ಪರಿಸ್ಥಿತಿಯ ಲಾಭವನ್ನು ಖಾಸಗಿ ಆಸ್ಪತ್ರೆಗಳು ಮಾತ್ರ ಬಹಳ ಚೆನ್ನಾಗಿ ಪಡ್ಕೊಳ್ತಾ ಇದ್ದಾವೆ ಅನ್ನೋದನ್ನ ಹೇಳ್ಬೋದು ಅಷ್ಟೇ ಅಂತ ಹೇಳಿ ಆಸ್ಪತ್ರೆಯಿಂದ ಫೋನ್ ಮಾಡಿ ನಿರಂತರವಾಗಿ ಫೋನ್ ಮಾಡ್ತಾ ಇದ್ರು. ನೋಡಿ, ಇದು ಸ್ವಾಸ್ಥ್ಯ ಕಿಡ್ನಿ ಕೇರ್ ಆಸ್ಪತ್ರೆಯಲ್ಲಿ ಇದು ಅದ್ರ ಬಿಲ್ಲು, ಮತ್ತು ಆ ಬಿಲ್ಲಿಗೆ ಪೂರಕವಾಗಿ ಮೆಡಿಸಿನ್ ಕೊಟ್ಟಿದ್ದಾರೆ. ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಳ್ಳೋದು, ಇದನ್ನು ನೀವು ವರದಿ ಮಾಡಬೇಕು. ಸಾಮಾಜಿಕವಾಗಿ ಒಂದಷ್ಟು ಬಡ ಕುಟುಂಬಗಳು ಆ ಆಸ್ಪತ್ರೆಗೆ ಹೋಗ್ತವೆ, ಅವ್ರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಇದನ್ನು ಬರ್ಸಿದ್ದಾರೆ, ಇದನ್ನು ಮಾತ್ರ ಕೊಟ್ಟಿದ್ದಾರೆ. ಇದಕ್ಕೂ ಸಂಬಂಧ ಇಲ್ಲ. ಇದು ಬರೀ ಗ್ಲೂಕೋಸ್ ವಾಟರು. ಇದನ್ನು ಏನು ಮಾಡ್ತಾರೆ ಅಂದರೆ, ಇದನ್ನು ತರಿಸ್ಕೊಂಡು ಪ್ರತಿನಿತ್ಯ 5,000 6,000 ಒಂದು ಬಿಲ್ ಮಾಡ್ತಾರೆ ಒಂದು ಇದರಲ್ಲಿ. ಇದೇ ಥರ ನಿರಂತರವಾಗಿ 5 ರಿಂದ 6 ದಿನ ಒಬ್ಬ ಕಿಡ್ನಿಗೆ ತೊಂದರೆ ಆಗಿರುವಂಥ ಒಬ್ಬ ಪೇಷಂಟ್ಗೆ ಇವ್ರೇನು ಮಾಡಿದ್ದಾರೆ, ಬಿಲ್ನ ಹಾಕೋದು. ಅದನ್ನು ಅದೇ ಆಸ್ಪತ್ರೆಗೆ ಇರೋ ಸಿಸ್ಟರ್ನ ಕರೆಸಿ ಇವ್ರೇನು ಮಾಡೋದು. ಮತ್ತು ಇನ್ನು ಮುಂದುವರೆದು ಹಾಸನ ನಗರದ ಇಂಡಿಯಾನಾ ಆಸ್ಪತ್ರೆ ದೀನ ವೇಳೆಗಾದ್ರೆ ಇಲ್ಲಿ ಒಂದು ಕರ್ಮಕಾಂಡ ಇದೇ ಇರುತ್ತೆ.
ಎಸ್, ಇವತ್ತು ಕೂಡ ಅಂತಹದ್ದೇ ಮತ್ತೊಂದು ಪ್ರಕರಣ ಹೊರ ಬಂದಿದೆ. ನಕಲಿ ಬಿಲ್ ದಂಧೆಗಳ ಬಗ್ಗೆ ಇತ್ತೀಚೆಗಷ್ಟೇ ಬಹಳ ದೊಡ್ಡ ಮಟ್ಟದಲ್ಲಿ ನಾವೇ ವಿವಿಸಿ ವಾಹಿನಿಯಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡಿದ್ವಿ. ಅದಾದ ಮೇಲೆ ಅಧಿಕಾರಿಗಳೆಲ್ಲ ಭೇಟಿ ಕೊಟ್ರು, ವಾರ್ನಿಂಗ್ ಕೊಟ್ರು. ಇದೆಲ್ಲ ಆದ್ಮೇಲೆ ಏನಾದ್ರೂ 50 ಪೈಸದ ಉಪಯೋಗ ಆಯ್ತು ಅಂತಂದ್ರೆ ನೋ. ಇದೀಗ ಹೊಸ ಪ್ರಕರಣ. ಅನಕ್ಷರಸ್ಥ ಮತ್ತೆ ಅಸಹಾಯಕ ರೋಗಿಗಳ ಹೆಬ್ಬೆಟ್ಟನ್ನ ಒತ್ತಿಸ್ಕೊಂಡು ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಇಂಡಿಯಾನಾ ಆಸ್ಪತ್ರೆ ಮೇಲೆ. ಆಸ್ಪತ್ರೆಯ ಸುಲಿಗೆ ದಂಧೆ ಇವತ್ತು ಕೂಡ ಮುಂದುವರೆದಿದೆ. ಸಾರ್ವಜನಿಕರ ಆಕ್ರೋಶ ಸಹಜವಾಗಿ ಮುಗಿಲು ಮುಟ್ಟಿದೆ. ಎಸ್, ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ಬಡ ಮತ್ತೆ ಓದಕ್ ಬರ್ದೇ ಇರ್ತಕ್ಕಂಥ ರೋಗಿಗಳ ಬಳಿ ಬಿಳಿ ಹಾಳೆ ಹಾಗೂ ಅಸ್ಪಷ್ಟ ದಾಖಲೆಗಳ ಮೇಲೆ ಆಸ್ಪತ್ರೆ ಸಿಬ್ಬಂದಿಗಳು ಬಲವಂತವಾಗಿ ಹೆಬ್ಬೆಟ್ಟೊತ್ತಿಸ್ಕೊಂಡಿದ್ದಾರಂತೆ. ಈ ಮೂಲಕ ತಮಗೆ ಬೇಕಾದ ಮೊತ್ತವನ್ನ ನಮೂದಿಸ್ಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಪಾವತಿ ಮಾಡಬೇಕು, ಇಲ್ಲ ಅಂತಂದ್ರೆ ಪೇಷಂಟ್ ನ ಡಿಸ್ಚಾರ್ಜ್ ಮಾಡೋದಿಲ್ಲ, ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಪೀಡಿಸ್ತಾ ಇದ್ದಾರೆ ಅಂತಕ್ಕಂಥ ದೂರು ಕೇಳಿ ಬಂದಿರತಕ್ಕಂಥದ್ದು. ನಮಗೆ ಓದಕ್ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮಿಂದ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಈಗ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಟಿ ಇಲ್ಲಾಂದ್ರೆ ಪೇಷಂಟ್ ಕಳ್ಸಕ್ಕಲ್ಲ ಅಂತ ಹೇಳ್ತಾವ್ರೆ ಅಂತ ನೇರ ಆರೋಪವನ್ನ ಇದೀಗ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿಯ ರೋಗಿಗಳು. ಅಂಡ್ ಇದು ನೇರವಾದ ಲೂಟಿ ಅಂತ ಸಂತ್ರಸ್ತ ರೋಗಿಯೊಬ್ಬ ಸಂಬಂಧಿಕರು ಕೂಡ ಆಕ್ರೋಶಭರಿತವಾಗಿ ಕಣ್ಣೀರ್ ಹಾಕಿದ್ದಾರೆ. ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಗಂಭೀರವಾದ ವಿಚಾರ ಇದೆ. ಹೆಬ್ಬೆಟ್ಟು ಹೊತ್ತಿಸ್ಕೊಂಡ್ಬಿಟ್ಟು ನೀವು ಗೊತ್ತಿಲ್ಲದೆ ಏನ್ ಅನ್ಬೇಕು ಎಲ್ಲ ಬರ್ಕೊಂಡ್ಬಿಟ್ರೆ ವೈಟ್ ಶೀಟ್ಗೆ ಹೆಂಗೆ? ಅಂಡ್ ವಿಚಾರ ತಿಳಿದ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೊಮ್ಮೆ ತನಿಖೆಗೆ ಮುಂದಾಗಿದ್ದು ದಾಖಲೆಗಳಿನ ಸಹಿ ಮತ್ತೆ ಹೆಬ್ಬೆಟ್ಟುಗಳ ಅಸಲಿಯತನ್ನ ಪರಿಶೀಲಿಸಲು ನಿರ್ಧರಿಸಿದ್ದಾರಂತೆ. ನೀವು ನಿರ್ಧಾರ ಮಾಡ್ತಾನೆ ಇರಿ, ಇವ್ರ ಆಸ್ಪತ್ರೆ ಉದ್ಧಾರ ಆಗ್ತಾನೆ ಇರ್ತಾರೆ. ಮೊನ್ನೆ ಅಷ್ಟೇ ಹೋಗಿ ಅಷ್ಟೆಲ್ಲ ಎಚ್ಚರಿಕೆ ಕೊಟ್ಟು ಬಂದು ಮತ್ತೆ ಇದನ್ನೇ ಮಾಡ್ತೀವಿ ಅನ್ನೋದಾದ್ರೆ ನಮ್ದು ಮಂಗ್ಳೂರಲ್ಲಿ ಐತಪ್ಪ ಹೆಡ್ ಆಫೀಸು, ನಮಗೆ ಗೊತ್ತು, ಇವ್ರು ಗೊತ್ತು ಅಂತೆಲ್ಲ ಹೇಳ್ಕೊಂಡು ನಮ್ಗೆ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ಕೊಂಡು ಬಡವ್ರ ಚರ್ಮ ಸುಲಿರಿ, ಬಡವ್ರನ್ನ ವಸೂಲಿ ಮಾಡಿ ಅಂತ ಯಾರು ಹೇಳಿಲ್ಲ. ಕಾರ್ಪೊರೇಟ್ ಹಾಸ್ಪಿಟ್ಲ್ ತಗೊಂಡ್ಬಂದ್ಬಿಟ್ಟು ನೀವು ಕಾರ್ಪೊರೇಟ್ ಲೆವೆಲ್ಗೆ ರೇಟ್ ಇಟ್ಕೊಂಡ್ಬಿಟ್ಟು ಬಡವ್ರ ಲೂಟಿ ಮಾಡಕ್ ಹೊರಟಿದ್ದೀರಲ್ರಿ. ಯಾಕೆ ಇಷ್ಟು ಅಸಹನೆ ಬಂದ್ಬಿಡುತ್ತೆ ಈ ಹಾಸ್ಪಿಟ್ಲ್ ಮೇಲೆ ಅಂತ ಅಂದ್ರೆ, 1 ದಿವಸ 2 ದಿವಸ ಸರಿ, 3 ದಿವಸ ಸರಿ, ಪ್ರತಿ ದಿವಸ ಇದೇ ತರ ಕಂಪ್ಲೇಂಟ್ ಬರಕ್ ಸ್ಟಾರ್ಟ್ ಆಗ್ಬಿಟ್ರೆ ಒಂದು ಹಾಸ್ಪಿಟ್ಲ್ ಮೇಲೆ ಅಲ್ಲೇನೋ ದೋಷ ಇರ್ಬೇಕಲ್ಲ. ಪಾಪ ಇವ್ರಿಗೆಲ್ಲ ಏನ್ ಸಮಸ್ಯೆ ಏನಾಗಿರುತ್ತೆ ಗೊತ್ತಾ? ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದು, ಯಾರೋ ಒಬ್ರು ಫೇಮಸ್ ಡಾಕ್ಟರ್ ಕರ್ಕೊಂಡ್ ಬಂದಿರ್ತಾರೆ, ಅವ್ರಿಗೊಂದಿಷ್ಟು ಲಕ್ಷ ಸಂಬಳ ಕೊಟ್ಟು ಟಾರ್ಗೆಟ್ ಕೊಡ್ತಾರೆ. ಇಂಥ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಅವ್ರಿಗೆ ಒಂದಿಷ್ಟು ಟಾರ್ಗೆಟ್ ಕೊಡ್ತಾರೆ. ಈ ಸರ್ಕಾರ MSLIಗಳಿಗೆ ಕೊಡ್ತದಲ್ಲ, ನೀವು ಇಷ್ಟೇ ಮದ್ಯ ಮಾರಬೇಕು. ಪೊಲೀಸರಿಗೆ ಟಾರ್ಗೆಟ್ ಕೊಡ್ತಾರೆ, ನೀವು ಇಷ್ಟೇ ಹೆಲ್ಮೆಟಿಗೆ ಫೈನ್ ಹಾಕಿರ್ಬೇಕು, ನೀವು ಇಷ್ಟೇ ಡ್ರಂಕ್ ಅಂಡ್ ಡ್ರೈವ್ ಹಿಡಿಬೇಕು. ಈ ತರದ ಒಂದು ಟಾರ್ಗೆಟ್ ಹಾಸ್ಪಿಟ್ಲಿಗೂ ಕೊಡ್ತಾರೆ. ನೀವು ಆತಂಕಕಾರಿ ಬೆಳವಣಿಗೆ ಇದು. ನೀವು ಕ್ರಾಸ್ ಚೆಕ್ ಮಾಡಿ ಕೇಳಿಬೇಕಾದ್ರೆ ನಾನು ಹೇಳೋದು ಸುಳ್ಳು ಅನ್ನೋದಾದ್ರೆ ಎಲ್ಲಾದ್ರೂ ಮೂಲಗಳಿಂದ. ಪಾಪ ಡಾಕ್ಟ್ರು ಅನಿವಾರ್ಯವಾಗಿ 20 ಹೃದಯ ಕುಯ್ಲೇಬೇಕು, ಅವನು 20 ಆಪರೇಷನ್ ಮಾಡ್ಲೇಬೇಕು. ಟಾರ್ಗೆಟ್ ರೀಚ್ ಮಾಡಬೇಕಲ್ಲ, ಹೆಡ್ ಆಫೀಸಿಗೆ ಟಾರ್ಗೆಟ್ ತೋರಿಸ್ಬೇಕಲ್ಲ. ಆ ಟಾರ್ಗೆಟ್ ತೋರ್ಸಕ್ ಪಾಪ ವೈದ್ಯರು ಅಸಹಾಯಕ್ರಿ. ಪಾಪ ಅವ್ರೇನ್ ಮಾಡ್ತಾರಲ್ವಾ, ಅಸಹಾಯಕರು. ನೀವು ಚಿಕ್ಕದಾಗಿ ಎದೆ ನೋವು ಅಂತ ಹೋದ್ರು ಹಾರ್ಟ್ ಅಟ್ಯಾಕ್ ಅಂದ್ಬಿಡ್ತಾರೆ. ಅಲ್ಲಿ ಯಾವ್ದೋ ನರು ಬ್ಲಾಕ್ ಆಗಿಬಿಟ್ಟಿದೆ ಅಂತಾರೆ, ರಕ್ತ ಹೆಪ್ ಕಟ್ಬಿಟ್ಟೈತೆ ಅಂತಾರೆ. ನಮ್ಗೇನ್ ಗೊತ್ತು, ನಾವು ಮೆಡಿಕಲ್ ಮಾಡಿದೀವಾ? ಡಾಕ್ಟರ್ ಹೇಳಿದ್ನ ಕೇಳ್ಕೊಂಡು ನಮ್ ಜೀವ ಉಳಿದ್ರೆ ಸಾಕು ಒಳಗಿರೋದು ಅನ್ನೋ ಪರಿಸ್ಥಿತಿ. ನಲ್ಲಿ ಇಂಡಿಯಾನ ಕತೆ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದ್ರೆ, ಇದು ಹಾರ್ಟ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಅಂತೆ. ಯಾರಿಗಾರು ಹಾರ್ಟ್ ಅಟ್ಯಾಕ್ ಅಂತ ಕರ್ಕೊಂಡು ಹೋದ್ರೆ ಒಳಗಿರುವ ರೋಗಿ ಹುಷಾರಾಗ್ತಾನೋ ಏನೋ, ಅವ್ರ ಬಿಲ್ ಕೊಟ್ಮೇಲೆ ಹೊರಗಿರೋನ್ಗೂ ಹಾರ್ಟ್ ಅಟ್ಯಾಕ್ ಆಗತ್ತೆ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಎಷ್ಟು ಎಚ್ಚರಿಕೆ ಕೊಟ್ಟರು ಡೋಂಟ್ ಕೇರ್. ಯಾಕೆಂದ್ರೆ ನಮ್ಗೆ ಬಲಾಢ್ಯರು ದೊಡ್ಡವರ ಕೃಪಾ ಕಟಾಕ್ಷ ಇದೆ ಅನ್ನೋ ಹುಂಬುತನ. ಸಂಬಂಧಪಟ್ಟ ಅಧಿಕಾರಿಗಳು ಈಗೇನೋ ನಿರ್ಧರಿಸಿದ್ದಾರಂತೆ ಕ್ರಮ ತಗೊಳಕ್ಕೆ. ಅದೇನ್ ನಿರ್ಧಾರ ಮಾಡಿ ಏನ್ ಕ್ರಮ ತಗೊಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಮೊನ್ನೆ ತಾನೇ ಆಗೈತಲ್ಲಪ್ಪ ಗಲಾಟೆ, ಯಾಕೆ ಹಿಂಗ್ ಮಾಡ್ತಿದ್ರು ನೀವು? ಕ್ಲೋಸ್ ಮಾಡ್ಸೇನಾ ಹಾಸ್ಪಿಟ್ಲ್? ಬಡವ್ರು ಬಂದ್ರೆ ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಅಲ್ಲ, ಮೊನ್ನೆ ತಾನೇ ಇನ್ಸಿಡೆಂಟ್ ಆಗಿದೆ, ಬರೀ ಇದೇ ನಾಟಕ ಆಡ್ಕೊಂಡು ತಿರ್ತಿದ್ರಲ್ಲ ನೀವು. ಇಲ್ಲ ಸರ್, BPL ಆದ್ಮೇಲೆ ಕೇಸಸ್ 15-20 ಡೇಸ್ ಇದೆ. ಇಲ್ಲ ಅಂತ ಯಾರು ಇಲ್ಲ ಅಂತ ಹೇಳ್ತಿರೋದು. ಮೊನ್ನೆ ತಾನೇ ನಾವ್ ಏನ್ ಹೇಳಿದ್ವಿ, ABRK ಅಲ್ಲಿಂದ ಬರೋದು ಮಾಡಬೇಕು ಅಂತ ಹೇಳಿದ್ವಿ ಫ್ರೀಯಾಗಿ. ಕ್ಲೋಸ್ ಮಾಡೋದಂತ
ನೀನೇ ಬರಪ್ಪ ಇಲ್ಲಿ. ನೀನ್ ಏನಂದ್ರ ನನಗೆ ಈಗ ಬಂದ ನೀನ್ ನನ್ ಜೊತೆ ಏನ್ ಎಕ್ಸ್ಪ್ಲೈನ್ ಮಾಡಿದ್ರಿ? ಈಗ ನಾವು ಬಂದ ಸಂಘಟನೆ ಈಗ ಅವರು ಫ್ರೀ ಮಾಡ್ಬೇಕು. ಅವ್ರು ಏನು ಎಕ್ಸ್ಪ್ಲೈನ್ ಮಾಡಿಲ್ಲ, ಇಲ್ಲ ಆಗುತ್ತೆ ಫ್ರೀ ಕ್ಲೋಸ್ ಮಾಡಿ. ಈ ಕಡೆ ಬನ್ನಿ, ಇಲ್ಲಿಗೆ ಬನ್ನಿ. ಏನಾಯ್ತು ನೀವು ಬನ್ನಿ. ಅದೇನಿದೆ ಹೇಳಿ, ಏನಾಯ್ತು ಅವತ್ತು ಏನು ಹೇಳಿ ಅವ್ರಿಗೆ. ಯಾವತ್ತು ಬಂದ್ರೆ ಏನಾಯ್ತು? ನಿನ್ನೆ ಅಡ್ಮಿಷನ್ಗೆ ಬಂದಿದ್ದಾರೆ, ರೆಫರ್ ಮಾಡಿದ್ದಾರೆ. ಅಲ್ಲಿ ಅವರು ಅಟ್ಲೀಸ್ಟ್ ಕ್ಲಿನಿಕಲ್ಲಿ ಈ ಹಾಸ್ಪಿಟ್ಲಿಗೆ ಹೋಗಿ ನಾನೆಲ್ಲ ಮಾತಾಡಿರ್ತೀನಿ, ನೀವೊಂದು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಆಗುತ್ತೆ ಅಂತ ರೆಫರ್ ಮಾಡಿದ್ದಾರೆ ಡಾಕ್ಟರ್. ಇಂಡಿಯನ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇವರೇನು ತಿಳ್ಕೊಂಡವ್ರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರಲ್ಲ ಅದೇ ಲೆಕ್ಕಾಚಾರದಲ್ಲಿ ಬಂದು ಇಲ್ಲಿಗೆ ಬಂದು ಪೇಷಂಟ್ ತಂದಿದ್ದಾರೆ. ಪೇಷಂಟ್ ತಂದಾಗ ಪೇಷಂಟ್ ತಂದಾಗ ಇವರು ಹಾರ್ಟ್ ಅಟ್ಯಾಕ್ ಇದಿದೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ECG ಮಾಡೋಕ್ಕೆ 2 ಗಂಟೆ ಬಂದಿದ್ರೆ 4 ಗಂಟೆಯಲ್ಲಿ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗ ಇಷ್ಟ ಆಗುತ್ತೆ ಅಂತ ಹೇಳವ್ರೆ. ಇವ್ರು ಹೇಳ್ತೀವಿ ತಡ್ರಿ ಅಂತ ಇವ್ರ ಮಗಳಿತ್ತು. ಅವ್ರ ಅಣ್ಣನ ಜೊತೆ ಮೈಸೂರಿಗೆ ಕರ್ಕೊಂಬ ಅಂತ ಅವನೇನ ಅನ್ನಂತೆ ಅವ್ರ ಕೈ ಮಾತಾಡ್ತಾ ಇದ್ದಾರೆ. ಇವ್ರೇ ತಿಳ್ಕೊಂಡ್ರು, ಹೋದ್ರು ಮಾತಾಡಿದ್ರು. ಇವ್ರು ಏನ್ ಮಾಡಿದ್ರು, ಬನ್ನಿ ಸೈನ್ ಹಾಕಿ ಅಂದ್ರು. ಯಾರೋ ಡಾಕ್ಟ್ರು ಎಲ್ಲ ತಗೊಂಡು ಸೈನ್ ಹಾಕಿ ಟ್ರೀಟ್ಮೆಂಟ್ ಎಲ್ಲ ಆಯ್ತು, ಎಲ್ಲ ಆಗೋಯ್ತು. ಸ್ಟಂಟ್ ಹೆಬ್ಬೆಟ್ ಹಾಕೋರು ಅಷ್ಟೇ. ಸೈನ್ ಹಾಕ್ಬೇಕು ಏನ್ ಹೇಳಿದ್ರು? ಅಲ್ಲ, ಏನು ಅಡ್ಮಿಟ್ ಆಗ್ಬೇಕಾದ್ರೆ ಏನಾದ್ರು ಹೇಳಿ ಇಷ್ಟು ದಿನ ಇರಬೇಕು ಆಗುತ್ತೆ ಅಂತ ಏನು ಹೇಳಿಲ್ಲ. ಹಿಂಗೆ ಹೆಬ್ಬೆಟ್ ಹಾಕ್ಬಿಟ್ಟು ಅದೇ ಹೆಬ್ಬೆಟ್ ಹಾಕ್ಬಿಟ್ಟು ಹಂಗೆ ಅದ್ರ ಮಕ್ಳಿಗೆ ಹೇಳಿದ್ದಾರೆ ಸರ್ ಏನಂತ. ಹಾಸನ ನಗರದ ರಾಜಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಲಾರಿ ಗೂಡ್ ಶೆಡ್ ಆವರಣದಲ್ಲಿ ಕಳೆದ 20 ವರ್ಷಗಳಿಂದ ಲಾರಿಗಳನ್ನ ನಿಲುಗಡೆ ಮಾಡ್ತಾ ಬಂದಿರತಕ್ಕಂಥ ಲಾರಿ ಮಾಲೀಕರು ತಮಗೆ ಅದೇ ಜಾಗದಲ್ಲಿ ನಿಲುಗಡೆ ಮುಂದುವರಿಸೋಕೆ ಅವಕಾಶ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಶಾಸಕರಾಗಿದ್ದ ದಿವಂಗತ HS ಪ್ರಕಾಶ್ ಅವರು ಅಂದಿನ ಜಿಲ್ಲಾಧಿಕಾರಿಗಳ ಮನವೊಲಿಸಿ ರೈತರಿಗೆ ಬೇಕಾದ ಗೊಬ್ಬರ, ಆಲೂಗೆಡ್ಡೆ ಹಾಗೂ ಜನಸಾಮಾನ್ಯರಿಗೆ ಬೇಕಾದ ಅಕ್ಕಿ, ಸಿಮೆಂಟ್ ಸೇರಿದಂತೆ ನಿತ್ಯೋಪಯೋಗಿ ವಸ್ತುಗಳನ್ನು ಸಾಗಿಸುವ ಲಾರಿಗಳ ನಿಲುಗಡೆಗೆ ಈ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ರೈಲ್ವೆ ಇಲಾಖೆಗೆ ಸೇರಿದ ಜಾಗದ ಪಕ್ಕದಲ್ಲಿರ್ತಕ್ಕಂಥ ಸುಮಾರು 1 ಎಕರೆ 6 ಗುಂಟೆ ಸರ್ಕಾರಿ ಜಾಗವು ಯಾವುದೇ ಬಳಕೆ ಇಲ್ಲದೆ ಖಾಲಿ ಇತ್ತು. ಹೀಗಾಗಿ ನಗರದಲ್ಲಿ ಬೇರೆಲ್ಲೂ ಸೂಕ್ತ ನಿಲುಗಡೆ ತಾಣ ಇಲ್ಲದ ಕಾರಣ ನಾವು ಆ ಜಾಗವನ್ನು ಬಳಸ್ಕೊಳ್ತಾ ಇದ್ದೀವಿ. ಆದ್ರೆ ಇಲ್ಲಿ ನಾವು ಯಾವುದೇ ಕಟ್ಟಡ ಕಟ್ಟಿಲ್ಲ ಅಥವಾ ಬಾಡಿಗೆ ವಸೂಲಿ ಮಾಡ್ತಾ ಇಲ್ಲ ಅಂತ ಮಾಲೀಕರು ಸ್ಪಷ್ಟಪಡಿಸಿದ್ರು. ಅಂಡ್ ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಲಾರಿ ಮಾಲೀಕರ ಬೇಡಿಕೆಯನ್ನು ಆಲಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ಗಮನಕ್ಕೆ ತಂದು ಶೀಘ್ರವೇ ಕಾನೂನುಬದ್ಧವಾಗಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಎಲ್ಲ ಲಾರಿ ಮಾಲೀಕರು ಮತ್ತು ಎಲ್ಲ ಚಾಲಕರು ಗೂಡ್ ಶೆಡ್ಡಿನ ಒಂದು ಚಾಲಕರೆಲ್ಲ ಸೇರಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಅವರೊಂದು ಬೇಡಿಕೆ ಏನು, ಸರ್ಕಾರಿ ಜಾಗ ಇದೆ ಅಂತ ಯಾರೋ ಏಕೈಕ ವ್ಯಕ್ತಿಯೊಬ್ಬರು ಏನು ದೂರು ಕೊಟ್ಟಿರೋದ್ರಿಂದ ಜಿಲ್ಲಾಧಿಕಾರಿಗಳು ಮತ್ತು ಇವರೆಲ್ಲ ಸೇರಿ ಇವತ್ತು ಅವ್ರ ಜಾಗದಲ್ಲಿ ಲಾರಿನ ನಿಲ್ಲಿಸಬಾರ್ದು ಅಂತ ಇದು ಮಾಡ್ತಾರೆ. ಎಲ್ಲ ನಮ್ಮ ಲಾರಿ ಮಾಲೀಕರು ಮತ್ತು ಚಾಲಕರದು ಬೇಡಿಕೆ ಒಂದೇ ಇರೋದು, ಸರ್ಕಾರಿ ಜಾಗ ಅಲ್ಲ, ರೈಲ್ವೆ ಜಾಗ. ನಾವೆಲ್ಲ ಗಾಡಿ ನಾವು ಏನು ಲಾರಿಗಳನ್ನ ನಿಲ್ಲಿಸ್ತಾ ಇದೀವಿ ಬಿಟ್ಟರೆ ನಾವೇನು ಅದನ್ನು ಒತ್ತುವರಿ ಮಾಡ್ತಾಯಿಲ್ಲ ಅಂತ ಅವ್ರ ಪರವಾಗಿ ಕೂಡ ನಾನು ಒಂದು ಧ್ವನಿ ಎತ್ತಲಿಕ್ಕೆ ಬಂದಿದ್ದೇನೆ. ಜಿಲ್ಲಾಧಿಕಾರಿಗಳು ಮತ್ತು ಮಂತ್ರಿಗಳ ಹತ್ರ ಮಾತಾಡಿ ಅದನ್ನು ಬಗೆಹರಿಸ್ತೀವಿ ಸರ್. ಲಾರಿ ಮಾಲೀಕರ ಸಂಘದ ಸಂಚಾಲಕರು, ಲಾರಿ ಮಾಲೀಕರ ಸಂಘ ಸಂಚಾಲಕರು ಇವತ್ತು ಏನು ತೊಂದರೆ ಆಗಿದೆ ಅಂದರೆ 2000 ಜನ ಇವತ್ತು 30-40 ವರ್ಷದಿಂದ ಅಲ್ಲಿ ಜೀವನ ಮಾಡ್ಕೊಂಡಿದ್ದೀವಿ. ನಾವು ಜೀವನ ಮಾಡ್ಕೊಂಡು ನಾವು ಪ್ರತಿಯೊಂದು ಅದರಲ್ಲೇ ನಡಿಬೇಕು ಅಂಥ ಜೀವನಕ್ಕೆ ಆ ಜಾಗ ನಾವು ಒತ್ತುವರಿ ಮಾಡಿಲ್ಲ. ನಾವು ರೈಲ್ವೆ ಜಾಗದಲ್ಲಿ ಇದ್ದೀವಿ ಇವತ್ತವರೆಗೂ. ಆ ಹಿಂದೆ ಒಂದು ಸ್ವಲ್ಪ ಒಂದು 20-30 ಗಾಡಿ ನಿಲ್ಲ ಅಂತ ಜಾಗ ಇದೆ. ಯಾರೋ ಒಬ್ಬ ಆ ಊರಿಗೆ ಸಂಬಂಧಪಟ್ಟವನು ಅಲ್ಲ, ಅವರು ಬೇರೆ ಊರಿಂದ ಬಂದು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗೆ ಬಂದು ಈ ಥರ ತೊಂದರೆ ಕೊಟ್ಟು 2000 ಜನಕ್ಕೆ ಇವರು ದಯವಿಟ್ಟು ನೋಡ್ಬೇಕು ಮಿನಿಸ್ಟರ್ ಆದವರು. ಇಲ್ಲಿ 2000 ಜನ ಬೀದಿಗೆ ಬಂದಿದ್ವಿ. ಬೀದಿ ಇವತ್ತು ಜಿಲ್ಲಾಡಳಿತಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಜಿಲ್ಲಾಡಳಿತದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇವತ್ತು 2000-3000 ಜನ ಅಲ್ಲಿಂದ ಅನ್ನ ತಿಂತಾ ಇದ್ದೀವಿ. ಇವ್ರು ಒಬ್ಬರನ್ನ ನೋಡ್ತಾರೋ 2000-3000 ಜನ ನೋಡ್ತಾರೋ ಎಲ್ಲ ಬೀದಿಗೆ ಬರ್ತೀವಿ. ಇವತ್ತು ನಾವು ರೋಡಿಗೆ ತಂದು ನಿಲ್ಲಿಸಿದ್ರೆ ಆಕ್ಸಿಡೆಂಟ್ಗಳು ಸ್ಟಾರ್ಟ್ ಆಗ್ತವೆ. ಟ್ರಾಫಿಕ್ ಪೊಲೀಸವ್ರು ಹೇಳ್ತಾರೆ ಅಲ್ಲಿ ನಿಲ್ಲಿಸಬೇಡಿ ಅಂತ. ಅದರಿಂದ ಏನು ಒಂದು 20-30 ಗಾಡಿ ಮಾತ್ರ, ಅದು ಯಾರೇನು ಉಳುಮೆ ಮಾಡ್ತಾ ಇಲ್ಲ, ನಾವೇನು ಒತ್ತುವರಿ ಮಾಡಿಲ್ಲ, ಇಲ್ಲ ಜಾಗಕ್ಕೆ ನಾವೇನು ಕಾಂಪೌಂಡ್ ಆಗ್ತಿಲ್ಲ.
ಅವ್ರು ಅಂತ ಏನಾದ್ರು ಗ್ರ್ಯಾಂಟ್ ತಂದರೆ ನಾವು ಆ ಜಾಗನ ಬಿಟ್ಕೊಡ್ತೀವಿ ಅಂತ ನಾವು ಬರ್ಕೊಡ್ತೀವಿ. ನಮಗೆ ಆ ಜಾಗಕ್ಕೆ ಇದನ್ನು ಟ್ರಂಚ್ ಹೊಡೆಯಕ್ಕೆ ಬಂದಿದ್ದಾರೆ. ಬೇಲೂರು ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯ ಸಿ.ಕೆ. ಕೇಶವ ಅವರಿಗೆ ಸೇರಿದಂತಹ ಗ್ರೀನ್ ಸಿಟಿ ಎಕೋ ಮೋಟಾರ್ಸ್ ಅವರಿಗೆ ಸೇರಿದ ಕಂಪನಿಯ ಎಲೆಕ್ಟ್ರಿಕ್ ಸ್ಕೂಟಿಯನ್ನ ಸ್ನೇಹಿತರ ಮನೆ ಮುಂಭಾಗ ನಿಲ್ಲಿಸಿದ್ರಂತೆ. ಆದರೆ ತಡರಾತ್ರಿ ಸಂಭವಿಸಿದ ಸ್ಕೂಟಿ ಅಗ್ನಿ ಅವಘಡ ಸ್ಥಳೀಯರ ಎಚ್ಚರಿಕೆಯಿಂದ ದೊಡ್ಡ ದುರಂತವನ್ನು ತಪ್ಪಿಸಿದೆ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ರಾತ್ರಿ ಸರಿಸುಮಾರು 11:15 ಟೈಮಲ್ಲಿ ಮನೆಯ ಮುಂದೆ ನಿಲ್ಲಿಸಲಾಗಿದ್ದ ಎಲೆಕ್ಟ್ರಿಕ್ ಸ್ಕೂಟರ್ ಏಕಾಏಕಿ ಬೆಂಕಿಗೆ ಆಹುತಿಯಾಗುತ್ತದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಅಕ್ಕಪಕ್ಕದ ನಿವಾಸಿಗಳು ಎಚ್ಚರಗೊಂಡು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ನೀರು ಹಾಗೂ ಇತರೆ ಉಪಕರಣಗಳನ್ನ ಬಳಸಿ ಬೆಂಕಿಯನ್ನು ನಂದಿಸೋಕೆ ಮುಂದಾಗಿದ್ದಾರೆ ಅಂಡ್ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ತ್ವರಿತ ಕ್ರಮದಿಂದ ಬೆಂಕಿ ವ್ಯಾಪಿಸದೆ ನಿಯಂತ್ರಣಕ್ಕೆ ಬಂದಿದೆ. ಸಮೀಪದ ಮನೆಗಳಿಗೆ ಯಾವುದೇ ಕೂಡ ಹಾನಿ ಆಗಿಲ್ಲ. ದೊಡ್ಡ ಮಟ್ಟದ ಅನಾಹುತಗಳು ಕೂಡ ಇದರಿಂದ ತಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಘಟನೆಯಿಂದ ಸ್ಕೂಟರ್ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಬೆಂಕಿ ಕಾಣಿಸಿಕೊಂಡ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಅಂಡ್ ಪ್ರಾಥಮಿಕವಾಗಿ ಬ್ಯಾಟರಿ ತೊಂದರೆ ಕಾರಣವಾಗಿರಬಹುದು ಅಂತ ಈಗಾಗಲೇ ಶಂಕಿಸಲಾಗಿದೆ. ಇನ್ನು ಘಟನೆ ಕುರಿತು ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ. ಸ್ಥಳೀಯರ ಸಮಯ ಪ್ರಜ್ಞೆ ಎಲ್ಲ ಒಂದ್ ಕಡೆ ಆಗಬಹುದಾದ ದೊಡ್ಡ ಅವಘಡವನ್ನ ಇಲ್ಲೆಲ್ಲ ಒಂದ್ ಕಡೆ ತಪ್ಪಿಸಿದೆ ಅಂತ ಹೇಳ್ಬೋದು. ಇನ್ನು ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ ಅಂತ ಇನ್ನು ಲಕ್ಷ್ಮಣ ಗೊಂಚಲ ತರಗಲ್ಲ ಕೇಶವ ಗ್ಯಾಸ್ ಅನ್ಕಂಡ ಆಕ ಹತ್ರ ಹೋಗಿ ಸಮಸ್ಯೆ ಏನು ಬ್ಲಾಸ್ಟ್ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. HDFC ಬ್ಯಾಂಕ್ ಸಿಬ್ಬಂದಿ ನಿರ್ಲಕ್ಷ್ಯ, ಗ್ರಾಹಕನ ಖಾತೆ ಬ್ಲಾಕ್. ಹೆಂಡತಿಯ ಹೆರಿಗೆ ಚಿಕಿತ್ಸೆಗೂ ಹಣ ಸಿಗದೆ ಗ್ರಾಹಕನ ಪರದಾಟ. ಹಾಸನ ಜಿಲ್ಲೆಯಲ್ಲಿ ಆಸ್ಪತ್ರೆಗಳ ಚಿಕಿತ್ಸಾ ಮಾಫಿಯಾ, ಶ್ರೀರಾಮ್ ಸೇನೆ ಕೆಂಗಣ್ಣು, ಬೃಹತ್ ಹೋರಾಟದ ಎಚ್ಚರಿಕೆ. ಮುಗಿಯದ ಇಂಡಿಯಾನಾ ಆಸ್ಪತ್ರೆ ರಗಳೆ, ಅನಕ್ಷರಸ್ಥ ರೋಗಿಗಳ ಹೆಬ್ಬೆಟ್ಟು ಹೊತ್ತಿಸಿಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಆರೋಪ, ರೋಗಿಯ ಸಂಬಂಧಿಕರಿಂದ ಕಣ್ಣೀರು. ಲಾರಿ ನಿಲುಗಡೆಗೆ ಅವಕಾಶ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ, ಲಾರಿ ಮಾಲೀಕರ ಪ್ರತಿಭಟನೆಗೆ ಶಾಸಕ ಸ್ವರೂಪ್ ಪ್ರಕಾಶ್ ಸಾಥ್, ಸಮಸ್ಯೆ ಬಗೆಹರಿಸುವುದಾಗಿ ಶಾಸಕರ ಭರವಸೆ. ತಡರಾತ್ರಿ ಬೆಚ್ಚಿಬಿದ್ದ ಬೇಲೂರು, ಏಕಾಏಕಿ ಒತ್ತಿ ಉರಿದ ಎಲೆಕ್ಟ್ರಿಕ್ ಸ್ಕೂಟರ್, ಸ್ವಲ್ಪ ತಪ್ಪಿದ್ರೂ ಭೀಕರ ದುರಂತ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ಟಿವಿ, ಸತ್ಯದ ಕಡೆ ನಮಸ್ಕಾರ.